ಗ್ಲಾಸ್ ಸರ್ಫೇಸ್ನ ಸ್ವಚ್ಛತೆ. ಗ್ಲಾಸ್ ಸರ್ಫೇಸ್ ಕ್ಲೀನಿಂಗ್. ಹೋಟೆಲ್ಗಳಲ್ಲಿ ಗ್ಲಾಸ್ ಸರ್ಫೇಸ್ ಅನ್ನು ನಿಯಮಿತವಾಗಿ ಸ್ವಚ್ಛಗೊಳಿಸುವುದು ಅಗತ್ಯವಾಗಿರುತ್ತದೆ. ಇದರ ಹೊರತಾಗಿಯೂ ಕೆಲವೊಮ್ಮೆ ನೀರಿನ ಕಲೆಗಳು ಅದರ ಮೇಲೆ ಇರುತ್ತವೆ. ಆದ್ದರಿಂದ ನಾವು ಕಾಲಕಾಲಕ್ಕೆ ಗ್ಲಾಸ್ ಸರ್ಫೇಸ್ ಅನ್ನು ಸ್ವಚ್ಛ ಮಾಡುತ್ತಿರಬೇಕು. ಗ್ಲಾಸ್ ಸರ್ಫೇಸ್ ಸ್ವಚ್ಛಗೊಳಿಸಲು ಬೇಕಾಗಿರುವ ಅಗತ್ಯವಾದ ವಸ್ತುಗಳು: ಕ್ಯಾಡಿ, ಡಸ್ಟರ್, ಟಾಸ್ಕಿ R3 ಕೆಮಿಕಲ್, ಸ್ಪ್ರೇ ಬಾಟಲ್. ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸುವಾಗ ಈ ವಿಷಯಗಳ ಬಗ್ಗೆ ನೆನಪಿನಲ್ಲಿಡಿ. ಡಸ್ಟರ್ ಸರಿಯಾಗಿ ಫೋಲ್ಡ್ ಮಾಡಿರಬೇಕು. ಡಸ್ಟರ್ ಕೊಳೆಯಾಗಿರಬಾರದು. ಕೆಮಿಕಲ್ ಮತ್ತು ನೀರನ್ನು ಸರಿಯಾದ ಪ್ರಮಾಣದಲ್ಲಿ ಡೈಲ್ಯೂಟ್ ಮಾಡಬೇಕು. ಕೆಮಿಕಲ್ ಅನ್ನು ಡಸ್ಟರ್ ಮೇಲೆ ಸಿಂಪಡಿಸಬೇಕು. ಗ್ಲಾಸ್ ಸರ್ಫೇಸ್ ಮೇಲೆ ಸಿಂಪಡಿಸಬಾರದು. ಸ್ವಚ್ಛ ಮಾಡುವಾಗ ಡಸ್ಟರ್ನಿಂದ ಸರ್ಫೇಸ್ ಮೇಲೆ ಇಂಗ್ಲಿಷ್ನ S ಅಕ್ಷರ ಮಾಡಬೇಕು. ಸರ್ಫೇಸ್ ಅನ್ನು ಸ್ವಚ್ಛಗೊಳಿಸುವಾಗ ಯಾವುದೇ ವಸ್ತುಗಳು ಅಥವಾ ಅಡಚಣೆಗಳು ಇರಬಾರದು. ಎಲ್ಲದಕ್ಕಿಂತ ಮೊದಲು ಕ್ಯಾಡಿಯಿಂದ ಸ್ಪ್ರೇ ಬಾಟಲ್ ಮತ್ತು ಡಸ್ಟರ್ ತೆಗೆದುಕೊಳ್ಳಿ. ಇದರಲ್ಲಿ ಟಾಸ್ಕಿ R3 ಅನ್ನು ಡೈಲ್ಯೂಟ್ ಮಾಡಲಾಗಿದೆ. ಕೆಮಿಕಲ್ ಡೈಲ್ಯೂಟ್ ಮಾಡಲು 1 ಲೀಟರ್ ನೀರಿನಲ್ಲಿ ಸಾಧಾರಣವಾಗಿ ಸ್ವಚ್ಛ ಮಾಡಲು 20 ಮಿಲಿಲೀಟರ್ ಮತ್ತು ಕಠಿಣ ಕಲೆಗಳನ್ನು ಸ್ವಚ್ಛ ಮಾಡಲು 50 ಮಿಲಿಲೀಟರ್ ಟಾಸ್ಕಿ R3 ಅನ್ನು ಮಿಶ್ರಣ ಮಾಡಬೇಕು. ಸರ್ಫೇಸ್ ಮೇಲಿರುವ ಎಲ್ಲಾ ವಸ್ತುಗಳನ್ನು ತೆಗೆದು ಬೇರೆ ಜಾಗದಲ್ಲಿ ಇಡಿ. ಒಂದು ಸ್ವಚ್ಛವಾಗಿರುವ ಡಸ್ಟರ್ ಅನ್ನು ಬಳಸಿ ಸರ್ಫೇಸ್ ಸ್ವಚ್ಛ ಮಾಡುತ್ತಾ ಇಂಗ್ಲಿಷ್ನ S ಅಕ್ಷರ ಮಾಡುತ್ತಾ ಸರ್ಫೇಸ್ನ ಧೂಳು ಮತ್ತು ಕೊಳೆಯನ್ನು ಸ್ವಚ್ಛಗೊಳಿಸಿ. ಇದಾದ ನಂತರ ಟಾಸ್ಕಿ R3 ದ್ರಾವಣವನ್ನು ಡಸ್ಟರ್ನ ಮೇಲೆ ಸಿಂಪಡಿಸಿ ಮತ್ತು ಮತ್ತೆ ಡಸ್ಟರ್ನಿಂದ ಸರ್ಫೇಸ್ ಮೇಲೆ ಇಂಗ್ಲಿಷ್ನ S ಅಕ್ಷರ ಮಾಡುತ್ತಾ ಸ್ವಚ್ಛಗೊಳಿಸಿ. ಸರ್ಫೇಸ್ ಮೇಲೆ ಯಾವುದೇ ಕಲೆ ಉಳಿದಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಸ್ವಚ್ಛ ಮಾಡಿದ ನಂತರ ಸರ್ಫೇಸ್ನ ಎಲ್ಲಾ ವಸ್ತುಗಳನ್ನು ಸರಿಯಾಗಿ ಅವುಗಳ ಜಾಗದಲ್ಲಿ ಇಡಿ. ಸುರಕ್ಷಿತ, ಸ್ವಚ್ಛ ಮತ್ತು ಆಕರ್ಷಕ ವಾತಾವರಣಕ್ಕಾಗಿ ಗ್ಲಾಸ್ ಸರ್ಫೇಸ್ ಅನ್ನು ಸ್ವಚ್ಛವಾಗಿಟ್ಟುಕೊಳ್ಳುವುದು ಬಹಳ ಮುಖ್ಯ.